ಹೀಲಿಯಂ ಸಿಲಿಂಡರ್ ಸ್ಫೋಟಕ್ಕೆ ಮೂವರು ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಮನೆ ಮುಂಭಾಗ 360 ಡಿಗ್ರಿ ಕ್ಯಾಮೆರಾ ಇದ್ರೂ ಕೂಡ ವೇಸ್ಟ್ ಹಾಗಾದ್ರೆ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸುತ್ತಮುತ್ತ ಎಲ್ಲಾ ಕಡೆನೂ ಕೂಡ ಸಿಸಿಟಿವಿ ಇರುತ್ತೆ. ಅಷ್ಟೆಲ್ಲ ಭದ್ರತೆ ಇದ್ರೂ ಭದ್ರತೆಯ ನಡುವೆ ಈ ರೀತಿಯ ಆ ವ್ಯಕ್ತಿ ಬಂದಿದ್ದ ಹೇಗೆ, ಬ್ಲಾಸ್ಟ್ ಆಗಿದ್ದ ಹೇಗೆ, ಏನ್ ನಡೀತಾ ಇದೆ ಅಲ್ಲಿ? ಬ್ಲಾಸ್ಟ್ ವೇಳೆ ಕ್ಯಾಮೆರಾ ಮತ್ತೊಂದು ಆಂಗಲ್ಗೆ ತಿರುಗಿತ್ತು. ಹೀಗಾಗಿ 360 ಡಿಗ್ರಿ ಕ್ಯಾಮೆರಾದಲ್ಲಿ ಸ್ಫೋಟ ದೃಶ್ಯ ಸೆರೆ ಆಗಿಲ್ಲ ಎನ್ನಲಾಗ್ತಾ ಇದೆ. ಬಲೂನ್ ವ್ಯಾಪಾರಿ ಸಲೀಂ ಸ್ಥಳದಲ್ಲೇ ಸಾವನ್ನಪ್ಪಿದ. ಚಿಕಿತ್ಸೆ ಫಲಿಸದೆ ಲಕ್ಷ್ಮಿ ಮಂಜುಳಾ ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 3 ಜನರು ಬಲಿಯಾಗಿರೋದು ಈ ಒಂದು ಘಟನೆಯಲ್ಲಿ. ಮೈಸೂರು ಅರಮನೆ ಮುಂಭಾಗದ ಸೆಕ್ಯೂರಿಟಿ ಇದ್ದಾರೆ. ಜೊತೆಗೆ ಅಲ್ಲಿ 360 ಡಿಗ್ರಿ ಯಾವಾಗಲೂ ಕೂಡ ತಿರುಗ್ತಾ ಇರುವಂತ, ರೊಟೇಟ್ ಆಗುವಂತ ಕ್ಯಾಮ್ರಾ ಇರುತ್ತೆ. ಆದ್ರೆ ಈ ದೃಶ್ಯ ಸೆರೆ ಆಗಿಲ್ಲ ಎನ್ನಲಾಗ್ತಾ ಇದೆ. ಹಾಗಾದ್ರೆ 360 ಡಿಗ್ರಿ ತಿರುಗುವಂತ ಕ್ಯಾಮ್ರಾ ಇದ್ರೂ ಕೂಡ ವೇಸ್ಟಾ? ಈ ಅನುಮಾನ ಪ್ರಶ್ನೆಗಳು ಸಹಜವಾಗಿನೇ ಹುಟ್ಕೊಳ್ತಾ ಇದೆ. ಮೈಸೂರು ಅರಮನೆ ಮುಂಭಾಗದ ಸೆಕ್ಯೂರಿಟಿ ಸಂಬಂಧ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವಿಶ್ವವಿಖ್ಯಾತ ಮೈಸೂರು ಅರಮನೆ ಆವರಣದಲ್ಲಿ 2 ದಿನಗಳಿಂದಷ್ಟೇ ನಡೆದಂತಹ ಬ್ಲಾಸ್ಟ್ ಏನಿದೆ ಅದರಲ್ಲಿ ಕೂಡ ಸಾವಿನ ಸಂಖ್ಯೆ 3ಕ್ಕೆ ಏರಿರುವಂತದ್ದು. ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಒಬ್ಬರು ಮೃತಪಟ್ಟರೆ, 2 ಗಂಭೀರವಾಗಿ ಗಾಯಗೊಂಡಿದ್ರು. ನಿನ್ನೆಯಷ್ಟೇ ಕೂಡ ಅವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಕಳೆದ 2 ದಿನಗಳಿಂದ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ಅರಮನೆ ಆವರಣ ಏನಿದೆ ಇಲ್ಲಿ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ವಿಶ್ವವಿಖ್ಯಾತ ಅರಮನೆ ಆವರಣದಲ್ಲಿ ಕೂಡ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾದ ಒಂದೇ ಒಂದು ಸಿಸಿ ಕ್ಯಾಮೆರಾ ಇರುವಂತದ್ದು. ಅದು ಕೂಡ ಬ್ಲಾಸ್ಟ್ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಡಿಯೋ ರೆಕಾರ್ಡ್ಗಳನ್ನು ಕೂಡ ಮಾಡ್ಕೊಂಡಿಲ್ಲ. ದೃಶ್ಯಾವಳಿಗಳು ಕೂಡ ಸರಿಯಾಗಿಲ್ಲ. 360 ಕ್ಯಾಮೆರಾ ಆದಂತ ಹಿನ್ನೆಲೆಯಲ್ಲಿ ಕೂಡ ಒಂದು ಭಾಗದಲ್ಲಿ ಬ್ಲಾಸ್ಟ್ ಆದಂತ ಒಂದು ಭಾಗದಲ್ಲಿ ಸರಿಯಾಗಿಲ್ಲ, ಮತ್ತೊಂದು ಭಾಗದಲ್ಲಿ ವಿಡಿಯೋಗಳು ಸರಿಯಾಗಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ವಿಶ್ವವಿಖ್ಯಾತ ಅರಮನೆ ಆವರಣ ಏನಿದೆ ಇಲ್ಲಿ ರಾಜ್ಯ, ಹೊರರಾಜ್ಯ ಹಾಗೂ ಹೊರದೇಶಗಳಿಂದ ಕೂಡ ಪ್ರವಾಸಿಗರು ಬರ್ತಾರೆ. ಸಾಕಷ್ಟು ಪ್ರವಾಸಿಗರು ಈ ಅರಮನೆ ಮುಂದೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಘಟನೆ ನಡೆದ್ರೆ ಅದನ್ನು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವಂತಹ ವ್ಯವಸ್ಥೆ ಕೂಡ ಅರಮನೆ ಆವರಣದಲ್ಲಿಲ್ಲ. ಇದು ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ನೋಡಬಹುದು ವಿಶ್ವವಿಖ್ಯಾತ ಅರಮನೆ ಆವರಣ ಇದಾಗಿರುವಂತದ್ದು. ಇಲ್ಲಿ ಸಾಕಷ್ಟು ಪ್ರವಾಸಿಗರು ರಾಜ್ಯ, ಹೊರರಾಜ್ಯ ಹಾಗೂ ಹೊರದೇಶಗಳಿಂದ ಕೂಡ ಪ್ರವಾಸಿಗರ ದಂಡೆ ಈ ಭಾಗದಲ್ಲಿ ಬರುತ್ತೆ. ಈಗ ಡಿಸೆಂಬರ್ ಕೊನೆಯ ಹಂತದಲ್ಲಿ ಕೂಡ ಸಾಲು ರಜೆ ಇರುವಂತ ಕೂಡ ಹೊರ ದೇಶಗಳಿಂದಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇಲ್ಲಿ ಕಳೆದ 2 ದಿನಗಳಿಂದ ಕೂಡ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಕೂಡ ಸಿಸಿ ಕ್ಯಾಮೆರಾ ಏನಿದೆ ಅದು ವರ್ಕ್ ಆಗ್ತಾ ಇದೆಯೋ ಇಲ್ವಾ ಎಂಬ ಅನುಮಾನಗಳು ಕೂಡ ಉಂಟಾಗ್ತಾ ಇದೆ. ಪೊಲೀಸರು ಹೇಳೋ ಮಾಹಿತಿ ಪ್ರಕಾರವಾಗಿ ಸಿಸಿ ಕ್ಯಾಮೆರಾ ಏನಿದೆ ಇದು 8 ಗಂಟೆಯ ಸಮಯದಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು. ಆ ಒಂದು ಭಾಗದಲ್ಲಿ 360 ಕ್ಯಾಮೆರಾವಾದಂತ ಹಿನ್ನೆಲೆ ಕೂಡ ಒಂದು ಭಾಗದಲ್ಲಿ ಅರಮನೆ ಆವರಣದ ಒಂದು ಭಾಗದಲ್ಲಿ ಮಾತ್ರ ವಿಡಿಯೋ ರೆಕಾರ್ಡ್ ಆಗಿರುವಂತದ್ದು. ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಕೂಡ ಪೊಲೀಸರು ಮಾಹಿತಿಯನ್ನು ಕೊಡ್ತಿರುವಂತದ್ದು. ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾ ಕೂಡ ಇಲ್ಲಿ ದೃಶ್ಯಾವಳಿಗಳು ಸರಿಯಾಗಿಲ್ಲ. ಇದು ಅರಮನೆಯ ಮುಂಭಾಗ ಏನಿದೆ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಸಂಚಾರ ಮಾಡುವಂತಹ ಸ್ಥಳ ಇದಾಗಿರುವಂತದ್ದು. ಇಲ್ಲಿ ಪಕ್ಕದಲ್ಲೇ ಕೂಡ ದಸರಾ ವಸ್ತು ಪ್ರದರ್ಶನ ಆವರಣ ಇದೆ. ದಸರಾ ವಸ್ತು ಪ್ರದರ್ಶನ ಆವರಣವನ್ನ ನೋಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಲೈಟ್ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಫೋಟೋ ತೆಗೆಸಿಕೊಳ್ಳೋಕೋಸ್ಕರವಾಗಿ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಸೇರ್ತಾರೆ. ಈಗ ಬೆಳಿಗ್ಗೆ ಮುಂಜಾನೆ ಆದ್ರೂ ಕೂಡ ಈಗಾಗಲೇ ಪ್ರವಾಸಿಗರ ದಂಡೆ ಈಗಾಗಲೇ ಹರಿದು ಬಂದಿರುವಂತದ್ದು. ಪ್ರವಾಸಿಗರು ಅರಮನೆಯನ್ನು ನೋಡೋದಕ್ಕೆ ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಮತ್ತೆ ಡಿಸೆಂಬರ್ ಎಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಹೊರಭಾಗದಿಂದ ಬರ್ತಾರೆ. ಇಲ್ಲಿ ಒಳಭಾಗದಲ್ಲಿ ದಸರಾ ಅರಮನೆಯನ್ನು ನೋಡೋದಕ್ಕೆ ಸಾಧ್ಯವಾಗದಿರುವಂತಹ ಹಿನ್ನೆಲೆಯಲ್ಲಿ ಅರಮನೆಯ ಮುಂಭಾಗದಲ್ಲಿ ನಿಂತು ಫೋಟೋವನ್ನ ತೆಗೆಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಂತಹ ಒಂದು ಸ್ಥಳ ಏನಿದೆ, ಸಾಕಷ್ಟು ಪ್ರವಾಸಿಗರು ಸೇರುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಕೇವಲ ಒಂದೇ ಒಂದು ಸಿಸಿ ಕ್ಯಾಮೆರಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾಗಳು ಇರೋದಂತ ಹಿನ್ನೆಲೆಯಲ್ಲಿ ಕೂಡ ಮೊನ್ನೆ ಅಷ್ಟೇ ನಡೆದಂತಹ ಘಟನೆ ಏನಿದೆ ಕೂಡ ಆ ದೃಶ್ಯಾವಳಿಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿಲ್ಲ. ಇದು ಕೂಡ ಎಲ್ಲ ಒಂದ್ ಕಡೆ ಅರಮನೆ ಆವರಣಕ್ಕೆ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರವಾಸಿಗರು ರಾಜ್ಯ, ಹೊರರಾಜ್ಯಗಳಿಂದ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಕೂಡ ಘಟನೆಗಳನ್ನು ಆಧರಿಸಿ ಅವರನ್ನ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯೋದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾ ಇಲ್ಲವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಮೈಸೂರು ಜನರಿಗೆ ಮತ್ತು ಪ್ರವಾಸಿಗರಿಗೆ ಆತಂಕ ಮನೆ ಮಾಡಿರುವಂತದ್ದು. ಅರಮನೆಯ ಒಳಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಪ್ರವಾಸಿಗರಾಗಿರ್ಬೋದು, ಹೊರಭಾಗದಿಂದ ಯಾರಾದ್ರೂ ಕೂಡ ಬರ್ಬೋದು, ಯಾರಾದ್ರೂ ಕೂಡ ಹೋಗ್ಬೋದು. ಅಂತಹ ದೃಶ್ಯಗಳನ್ನ ಸೆರೆ ಹಿಡಿಯೋದಕ್ಕೋಸ್ಕರವಾಗಿ ಕೂಡ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾ ಇಲ್ಲದಿರುವಂತದ್ದು ಎಲ್ಲ ಒಂದ್ ಕಡೆ ಆತಂಕ ಮನೆ ಮಾಡಿರುವಂತದ್ದು. ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.